ಏನಕ್ಕೆ ನೀವು 10,000 ಅಂದರೆ 30,000 ರೂಪಾಯಿ ಇಡಬೇಕು. ಒಂದು ಎಷ್ಟೇ ಕಿಲೋಮೀಟರ್ಸ್ ಅನ್ನೋದು ಓಡಿದ್ರು ನಿಮ್ಮ ಗಾಡಿ ಪರ್ಫೆಕ್ಟ್ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ ನಿಮ್ಮ ಇಂಜಿನ್. ಬಟ್ ನಾವು ಇಟ್ ಇಸ್ ಲೈಕ್ ಯು ಗೆಟ್ ದಿಸ್ ಇಂಡಿಕೇಶನ್, ಇಲ್ಲೊಂದು ಓಪನಿಂಗ್ ಇರುತ್ತೆ ನೋಡಿ. ಮ್ಯಾಕ್ಸ್ 6 months to 1 year ಇಸ್ ರೆಕಮೆಂಡೆಡ್ ನನ್ನ ಪ್ರಕಾರ. ಫಿಂಗರ್ ಟಿಪ್ ಮೇಲೆ ತಗೊಂಡು ಈ ವಿಸ್ಕೋಸಿಟಿ ಅನ್ನೋದು ಚೆಕ್ ಮಾಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ. ನಿಮ್ಮ ಸರ್ವಿಸ್ ಬುಕ್ ಅನ್ನೋದು ಅಥವಾ ಯಾವ್ದಾನ ಸಪ್ರೇಟ್ ಡೈರಿ ಮೇಂಟೈನ್ ಮಾಡ್ತಿದ್ದೀರಾ, ಅಥವಾ ನೀವು ಎಲ್ಲಿ ಸರ್ವಿಸ್ ಮಾಡ್ಕೊತಿರಿದ್ರೆ ಅವ್ರ ಹತ್ರ ಈ ಸ್ಟಿಕ್ಕರ್ ಲೇಬಲ್ಸ್ ಅನ್ನೋದಿರುತ್ತೆ, ಅದನ್ನು ನೀವು ಎಲ್ಲಾನ ನಿಮ್ಮ ಗಾಡಿ ಮೇಲೆ ಇಲ್ಲಾಂದರೆ ಸೀಟ್ ಕೆಳಗಡೆ ಇಸ್ ರೆಕಮೆಂಡೆಡ್. ಎಷ್ಟು ದಿನ ನಾವು ನಮ್ಮ ಇಂಜಿನ್ ಆಯಿಲ್ನ ನಮ್ಮ ಗಾಡಿಯಲ್ಲಿ ಇಡ್ಬೋದಂತ. ಇನ್ನು ಆ ಗಾಡಿನ ಓಡಿಸ್ಬಿಡಿ, ಇಲ್ಲಾಂದರೆ ನಿಮ್ಮ ಗಾಡಿ ಇಂಜಿನ್ಗೆ ಆಪ್ ಬಿಟ್ಟಂಗೆ ಅದು. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಸಕ್ಕತ್ತಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾನು ಇನ್ನೊಂದು ಇನ್ಫಾರ್ಮೇಟಿವ್ ವ್ಲಾಗ್ ಜೊತೆ ವಾಪಸ್ ಬಂದಿದ್ದೀನಿ ನಿಮ್ಮ ಮುಂದೆ. ಸೊ ಈ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಲೈಕ್ ಬಟನ್ನ ಒತ್ತಿ ವಿಡಿಯೋನ ಲೈಕ್ ಮಾಡಿ. ಹೊಸಬ್ರಿದ್ದೀರಿ ಅಂದರೆ ನಿಮ್ಗೆ ಗೊತ್ತಿದೆ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಹಲವಾರು ಇನ್ಫಾರ್ಮೇಟಿವ್ ವ್ಲಾಗ್ಸ್ ಮತ್ತು ಏನೇ ಮೋಟರ್ ಸೈಕಲ್ ರಿಲೇಟೆಡ್ ಟಾಪಿಕ್ಸ್ ಆ್ಯಂಡ್ ಟ್ರಾವೆಲ್ ವ್ಲಾಗ್ಸ್ ನಮ್ಮ ಚಾನಲ್ ಬರ್ತಾನೆ ಇರುತ್ತೆ. ಇವತ್ತು ನಾವು ಮಾತಾಡ್ತಾ ಇರೋದೇ ಇಂಜಿನ್ ಆಯಿಲ್ ಹೇಗೆ ಬೈಕಲ್ಲಿ ಯಾವ್ದು ಬಳಸಬೇಕು, ಯಾವ ಇಂಟರ್ವಲ್ಲಲ್ಲಿ ಚೇಂಜ್ ಮಾಡಬೇಕು, ಚೇಂಜ್ ಮಾಡಬೇಕಂದ್ರೆ ಹೇಗೆ ನಿಮಗೆ ಗೊತ್ತಾಗುತ್ತೆ ಇದು ಅಂತ. ಸೊ ಕೆಲವೊಂದು ಪಾಯಿಂಟ್ಸ್ನ ಡಿಸ್ಕಸ್ ಮಾಡೋಣ ಇವತ್ತು. ಫಸ್ಟ್ ಪಾಯಿಂಟು ನಮ್ಮ ಟೈಟಲ್ಗೆ ಮ್ಯಾಚ್ ಆಗೋಂಗೆ ಮಾತಾಡೋಣ. ಸೊ ನಾನು ಏನಕ್ಕೆ ನೀವು 10,000 ಅಂದರೆ 30,000 ರೂಪಾಯಿ ಇಡಬೇಕು ಇಂಜಿನ್ ಆಯಿಲ್ ಚೇಂಜ್ ಮಾಡಿಲ್ಲ ಅಂತಂದರೆ, ನೀವು ಕರೆಕ್ಟ್ ಇಂಟರ್ವೆಲ್ನ ಕೀಪ್ ಅಪ್ ಮಾಡಿಲ್ಲ ಅಂದರೆ ಇಂಜಿನ್ ಆಯಿಲ್ ಚೇಂಜ್ ಮಾಡುವಾಗ ಅದು ತುಂಬಾ ನಿಮ್ಮ ಜೇಬಿಗೆ ಕತ್ತರಿ ಹಾಕುತ್ತೆ. ಅದರ ಅರ್ಥ ಇದ್ದಿದ್ದು ಅದೇ. ಸೊ ಯಾವತ್ತು ಆನ್ ಟೈಮು ನಿಮ್ಮ ಇಂಜಿನ್ ಆಯಿಲ್ಸ್ನ ಚೇಂಜ್ ಮಾಡೋದು ನೋಡ್ಕೊಳ್ಳಿ. ಕರೆಕ್ಟ್ ಇಂಟರ್ವಲ್ಸ್ ಅನ್ನೋದು ಟ್ರ್ಯಾಕ್ ಮಾಡಿ. ಅದರಿಂದ ನಿಮ್ಮ ಇಂಜಿನ್ಗೆ ಕೈ ಹಾಕೋ ಥರ ಏನಾದರೂ ಕೆಲ್ಸಗಳು ಬಂದುಬಿಟ್ರೆ ಪಕ್ಕ 10,000 to 30,000 ಇಂಟು ನಮ್ಮ ಥರ ದೊಡ್ಡ ದೊಡ್ಡ ಗಾಡಿಗಳಂದರೆ ದೊಡ್ಡದಾಗೆ ಕತ್ತರಿ ಬೀಳುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಇಂಟರ್ವಲ್ಸ್ ಈಸ್ ಮಸ್ಟ್. ಸೊ ಏನಪ್ಪ ಇಂಟರ್ವೆಲ್ ಅಂದರೆ, ಇಂಟರ್ವೆಲ್ ಇಸ್ ನಥಿಂಗ್ ಬಟ್ ಕರೆಕ್ಟ್ ಟೈಮ್ನ ಮೇಂಟೈನ್ ಮಾಡೋದು. ಅಂದರೆ ನಾನು ಇವಾಗ 2,000 ಕಿಲೋಮೀಟರ್ ಇದ್ದಾಗ ನನ್ನ ಓಡೋಮೀಟ್ರಲ್ಲಿ ನಾನು ಇಂಜಿನ್ ಆಯಿಲ್ ಚೇಂಜ್ ಮಾಡಿದ್ದೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ 3,000, 4,000, 5,000 ಅಥವಾ ದೊಡ್ಡ ಗಾಡಿಗಳಿಗೆ 8,000 ಕಿಲೋಮೀಟರ್ಸು ಟೈಮ್ ಇಂಟರ್ವಲಲ್ಲಿ ನಾನು ಇಂಜಿನ್ ಆಯಿಲ್ ಚೇಂಜ್ ಮಾಡಬೇಕು. ದಟ್ಸ್ ಕಾಲ್ಡ್ ಟೈಮ್ ಇಂಟರ್ವಲ್ ಆರ್ ಇಂಟರ್ವಲ್ಸ್ ಆಫ್ ಚೇಂಜಿಂಗ್ ಇಂಜಿನ್ ಆಯಿಲ್ ಅಂತ ಹೇಳೋಣ. ಸೊ ಪ್ರತಿಯೊಂದು ಮೋಟರ್ ಸೈಕಲ್ಗೆ ಟೈಮ್ ಇಂಟರ್ವಲ್ ಅನ್ನೋದು ಯಾವಾಗಲೂ ಡಿಫರ್ ಆಗುತ್ತೆ. ಲೆಟ್ಸ್ ಟೇಕ್ ಇಟ್ ಫ್ರಮ್ ಸ್ಕೂಟರ್ಸ್ಗೆಲ್ಲ ನೀವು 2,000 ಮ್ಯಾಕ್ಸ್ ಟು ಮ್ಯಾಕ್ಸ್ 2,500 ಇಲ್ಲಾಂದರೆ 3,000 ತುಂಬ ಹೆಚ್ಚಿಗೆ ಆಗ್ಬಿಡ್ತು. ಇಂಜಿನ್ ಆಯಿಲ್ನ ಚೇಂಜ್ ಮಾಡಲೇಬೇಕು. ಇಂಜಿನ್ ಆಯಿಲ್ ಯಾವ್ದಾದಂತ ಅದ್ರ ಬಗ್ಗೆನೂ ಮಾತಾಡೋಣ. ಫಸ್ಟು ಇಂಟರ್ವಲ್ಸ್ ಮಾತಾಡ್ಕೊಂಬಿಡೋಣ ಇರಿ. ಟ್ರಾಫಿಕ್. ಸ್ಕೂಟರ್ಸ್ಗೆ 2,000 to 3,000 ಇಸ್ ಟೂ ಮಚ್. ನೀವು ಚೇಂಜ್ ಮಾಡಲೇಬೇಕಾಗತ್ತೆ. ಅಥವಾ ಒನ್ಸ್ ಇನ್ 6 months ಅನ್ನೋದು ಒಂದು ಟೈಮ್ ಇಂಟರ್ವಲ್ಲು ಮಂತ್ಸ್ ಪ್ರಕಾರ ನೀವು ನೋಡಿದ್ರೆ. ಆ್ಯಂಡ್ ಈಗ ಮೋಟರ್ ಸೈಕಲ್ಸ್ ಬಗ್ಗೆ ಮಾತಾಡೋಣ ಅಂದರೆ, ಲೆಟ್ಸ್ ಟೇಕ್ ಇಟ್ 150cc, 200cc ಅಥವಾ 300cc ಕ್ಯಾಟಗರಿ ತನಕ ಯು ಕ್ಯಾನ್ ಆರಾಮ್ಸೆ ಗೋ ಅಪ್ ಟು 4,000 to 5,000 ಕಿಲೋಮೀಟರ್ಸ್ ಡಿಪೆಂಡಿಂಗ್ ನೀವು ಫುಲ್ ಸಿಂಥೆಟಿಕ್ ಇಂಜಿನ್ ಆಯಿಲ್ನ ಬಳಸ್ತಾ ಇದ್ದೀರಾ, ರಾದರ್ ದೆನ್ ಯೂಸಿಂಗ್ ಇಟ್ ಅಸ್ ಸೆಮಿ ಸಿಂಥೆಟಿಕ್ ಅಂದರೆ ಎಸ್ ಇಟ್ಸ್ ಅಗೇನ್ 2,000 to 3,000 ಈವನ್ ಫಾರ್ 150 to 300cc ಮೋಟರ್ ಸೈಕಲ್ಸ್ಗೆ. ಬಟ್ ಯಾರು ಈ ನಡುವೆ ಸೆಮಿ ಸಿಂಥೆಟಿಕ್ ಎಲ್ಲ ಯೂಸ್ ಮಾಡಲ್ಲ. ಎಲ್ಲೋ ಏನಾದ್ರು ಬಜೆಟ್ ನೀವು ಕಾಪಾಡ್ಕೊಬೇಕಂದ್ರೆ ಒಂದ್ಸಲಿ ಯೂಸ್ ಮಾಡಿಬಿಡ್ಬೋದು. ಬಟ್ ನನ್ನ ಕಡೆಯಿಂದ ಇಟ್ಸ್ ಆಲ್ವೇಸ್ ರೆಕಮೆಂಡೆಡ್ ಕಂಪ್ಲೀಟ್ಲಿ ಫುಲ್ಲಿ ಸಿಂಥೆಟಿಕ್ ಇಂಜಿನ್ ಆಯಿಲ್ಸ್ನ ಯಾವತ್ತೂ ಬಳಸಿ. ಅದು ನಿಮ್ಮ ಇಂಜಿನ್ನ ಲಾಂಗ್ ರನ್ ಲೈಫ್ಗೆ ತುಂಬ ಒಳ್ಳೆಯದು, ಹೆಲ್ದಿ ಇಡುತ್ತೆ ಇಂಜಿನ್ನು ಇನ್ ಶಾರ್ಟ್. ಅದಕ್ಕೆ ಇಂಟರ್ವಲ್ಸ್ ಅನ್ನೋದು ತುಂಬ ಮುಖ್ಯ ವೆನ್ ಯು ಆರ್ ಚೇಂಜಿಂಗ್ ದಿ ಮೋಟರ್ ಸೈಕಲ್ ಇಂಜಿನ್ ಆಯಿಲ್. ಇಂಟರ್ವಲ್ಸ್ನ ನೀವು ಈಸಿಯಾಗಿ ಹೇಗೆ ಟ್ರ್ಯಾಕ್ ಮಾಡ್ಬೋದು ಅಂದರೆ, ದ ಮೇನ್ ಥಿಂಗ್ ಈಸ್, ಒಂದನ್ನು ನೀವು ಇಂಜಿನ್ ಆಯಿಲ್ ಚೇಂಜ್ ಮಾಡಿದಾಗ ಯಾವುದನ್ನ ನಿಮ್ಮ ಸರ್ವಿಸ್ ಬುಕ್ ಅನ್ನೋದು ಅಥವಾ ಯಾವುದನ್ನ ಸಪ್ರೇಟ್ ಡೈರಿ ಮೇಂಟೈನ್ ಮಾಡ್ತಿದ್ದೀರಾ, ಅಥವಾ ನೀವು ಎಲ್ಲಿ ಸರ್ವಿಸ್ ಮಾಡ್ಕೊತಿರಿದ್ರೆ ಅವ್ರ ಹತ್ರ ಈ ಸ್ಟಿಕ್ಕರ್ ಲೇಬಲ್ಸ್ ಅನ್ನೋದಿರುತ್ತೆ, ಅದನ್ನು ನೀವು ಎಲ್ಲಾನ ನಿಮ್ಮ ಗಾಡಿ ಮೇಲೆ ಇಲ್ಲಾಂದರೆ ಸೀಟ್ ಕೆಳಗಡೆ ಇಸ್ ರೆಕಮೆಂಡೆಡ್. ಯಾಕೆಂದರೆ ವಾಶ್ ಮಾಡಿದಾಗ ಅದ್ರ ಮೇಲೆ ಬರೆದಿರೋ ಮಾರ್ಕರಿಂದ ನೀರಿಂದ ಅಳಿಸೋಗ್ಬಾರ್ದು ಅಂತ. ಅದನ್ನು ನೀವು ನೋಟ್ ಮಾಡಿ ನೀಟಿಗೆ ಇಟ್ಕೊಂಡಿದ್ರೆ ತುಂಬ ಒಳ್ಳೆಯದು. ಸೊ ಎಕ್ಸಾಂಪಲ್ ಹೇಳಿದ್ನಲ್ಲ, 2,000 ಚೇಂಜ್ ಮಾಡಿದೆ.
2000ಕ್ಕೆ ಚೇಂಜ್ ಮಾಡಿದ್ದೀನಿ ಅಂದರೆ ನೆಕ್ಸ್ಟ್ ಇಂಟರ್ವಲ್ಲು ಎಷ್ಟು ಕಿಲೋಮೀಟರ್ಸ್ ಆದಮೇಲೆ ಇಟ್ ಇಸ್ 3000 ಕಿಲೋಮೀಟರ್ಸ್ ಅಂದರೆ 2 3 4 5,000 ಕಿಲೋಮೀಟರ್ಸ್ಗೆ ಯು ಹ್ಯಾವ್ ಟು ಗೆಟ್ ಇಟ್ ಚೇಂಜ್ಡ್ ಅಂತ ಆ ಥರ. ಆ್ಯಂಡ್ ವೈಸ್ ವರ್ಷ ದೊಡ್ಡ ಗಾಡಿ ಅಂದರೆ ನೀವು ಒಂದು 5,000ರಿಂದ 8,000 ಕಿಲೋಮೀಟರ್ಸ್ ಇಟ್ಕೊತೀರಾ. 8,000 ಕಿಲೋಮೀಟರ್ಸ್ ಎಲ್ಲ ಡಿಪೆಂಡ್ಸ್ ಆನ್ ದಿ ಇಂಜಿನ್ ಸೈಜ್ ಆ್ಯಂಡ್ ಅಗೇನ್ ದಿ ಇಂಜಿನ್ ಆಯಿಲ್ ಗ್ರೇಡ್ ನೀವು ಯೂಸ್ ಮಾಡ್ತಾ ಇರೋದು. ನಾನು ಹೇಳಿದ್ನಲ್ಲ ಸೆಮಿ ಸಿಂಥೆಟಿಕ್ ಅಥವಾ ಫುಲ್ ಸಿಂಥೆಟಿಕ್ ಯಾವುದು ಯೂಸ್ ಮಾಡ್ತಿದ್ದೀರಾ ಅದು ನಿಮಗೆ ತುಂಬ ಏನಂತೆ ಒಂದು ಗೇಜಿಂಗ್ ಟೆಕ್ನಿಕ್ ಕೊಡುತ್ತೆ. ಓಕೆ ಯಾವಾಗ ಮಾಡಿಸ್ಬೇಕಪ್ಪ ಚೇಂಜ್ ನಾನು ಅಂತ. ಏನು ಗುರು ಧೂಳು ಎಬ್ಬರ್ಸ್ಕೊಂಡು ಹೋಯ್ತಾರೆ ಈ ಬಸ್ಸವರು. ಇದ್ದಾಯಿತು ಇಂಟರ್ವಲ್ ಪಾರ್ಟು. ಅದಾದಮೇಲೆ ಬರೋದು ಎಷ್ಟು ದಿನ ನಾವು ನಮ್ಮ ಇಂಜಿನ್ ಆಯಿಲ್ನ ನಮ್ಮ ಗಾಡಿಯಲ್ಲಿ ಇಡ್ಬೋದಂತ ಅದನ್ನು ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಯಾವುದೇ ಒಂದು ಇಂಜಿನ್ ಆಯಿಲ್ನ ನೀವು ನಿಮ್ಮ ಇಂಜಿನ್ ಒಳಗಡೆ ಲಾಸ್ಟ್ ಟೈಮ್ ಚೇಂಜ್ ಮಾಡಿದಾಗಿಂದ ಮ್ಯಾಕ್ಸ್ ಟು ಮ್ಯಾಕ್ಸ್ 6 months to 1 year ಇಸ್ ರೆಕಮೆಂಡೆಡ್ ನನ್ನ ಪ್ರಕಾರ. ನೀವು ಯೂಸ್ ಮಾಡ್ತೀರೋ ಯೂಸ್ ಮಾಡ್ತಾ ಇಲ್ವೋ 6 months ಐ ಡೋಂಟ್ ಥಿಂಕ್ ಸೊ, ಬಟ್ 1 yearಗೆ ಅಟ್ಲೀಸ್ಟು ನೀವು ಯೂಸ್ ಮಾಡಿಲ್ಲ ಅಂದ್ರೂ ಚೇಂಜ್ ಮಾಡಬೇಕಾಗತ್ತೆ. ರೀಸನ್ ಏನಂದರೆ ಇಂಜಿನ್ ಆಯಿಲ್ದು ವಿಸ್ಕಾಸಿಟಿ ಅನ್ನೋದಿರುತ್ತಲ್ಲ ಅದು ಅನ್ನೋದು ಯಾವಾಗಲೂ ಚೇಂಜ್ ಆಗುತ್ತೆ ಡಿಪೆಂಡಿಂಗ್ ಅನ್ನೋ ನಮ್ಮ ಇಂಡಿಯನ್ ವೆದರ್ ಕಂಡೀಷನ್ಸ್ ನಿಮ್ಗೆ ಗೊತ್ತೇ ಇದೆ. ಸೊ ಯಾವಾಗ ಬೇಕೋ ಅವಾಗ ಬಿಸಿಲು, ಯಾವಾಗ ಬೇಕೋ ಅವಾಗ ಮಳೆ, ಯಾವಾಗ ಬೇಕೋ ಅವಾಗ ಧೂಳು, ಇದನ್ನೆಲ್ಲ ತಡ್ಕೊಬೇಕಂದ್ರೆ ಒಂದು ಇಂಜಿನ್ ಆಯಿಲು ಇವಾಗಿರೋ ಇಂಜಿನ್ ಆಯಿಲ್ಸ್ ಎಲ್ಲ ಗ್ರೇಡ್ಗಳು ತುಂಬ ಚೆನ್ನಾಗಿದೆ, ನೋ ಡೌಟು. ಅಡ್ವಾನ್ಸ್ಡ್ ಆಗಿದೆ ಟೆಕ್ನಿಕ್ಸು ನಮ್ಮ ಇಂಜಿನ್ ಆಯಿಲ್ ನಾವು ಬಳಸ್ತಾ ಇರೋದು. ಇವಾಗ ಬೇಜನ್ ಬ್ರ್ಯಾಂಡ್ಗಳವೆ, ಶೆಲ್ಲು, ಮೋಟಿವ್ಲು, ಇನ್ನು ಏನೇನೋ ಬರುತ್ತೆ ಬಸ್ಸು. ನೋಡಿ ಯಾವಾಗಲೂ 1 ವರ್ಷಕ್ಕಿಂತ ನೀವು ಗಾಡಿನೇ ಯೂಸ್ ಮಾಡಿಲ್ಲ, ಇಂಜಿನ್ ಆಯಿಲ್ ಹಂಗೆ ಬಿದ್ದಿದೆ ಅಂದರೆ ನಾನು ಅದೇ ಇಂಜಿನ್ ಆಯಿಲ್ ತೊಗೊಂಡು ಓಡಿಸ್ಕೊಂಡು ಹೋಗ್ತಾ ಇರ್ತೀನಿ ಅಂತಂದರೆ ಅದೆಲ್ಲ ಆಗಲ್ಲ. ನೀವು ಒಂದು 100 ಕಿಲೋಮೀಟ್ರ್ ಓಡಿಸಿದ್ರು 1 ವರ್ಷಕ್ಕೆ ಇಂಜಿನ್ ಆಯಿಲ್ ಚೇಂಜ್ ಮಾಡಲೇಬೇಕಾಗತ್ತೆ. ಇಂಜಿನ್ ಆಯಿಲು ಚೆನ್ನಾಗಿದೆಯೋ ಕೆಟ್ಟೋಗಿದೆಯೋ ಅಂತ ಹೇಗೆ ಚೆಕ್ ಮಾಡೋದಂತ. ಸೊ ನಮ್ಮ ಮುಂದೆ ಇರೋದು ನಮ್ಮ ಟಾರ್ಸನ್ TRK 500 ಇದರಲ್ಲಿ, ಅಥವಾ ಈಗ ಹಲವಾರು ಗಾಡಿಗಳು ನೋಡೋಕೆ ಹೋದರೆ ಡಿಪ್ಸ್ಟಿಕ್ನ ಬಿಟ್ಬಿಟ್ಟಿದ್ದಾರೆ. ಡಿಪ್ಸ್ಟಿಕ್ ಅಂದರೆ ಇಲ್ಲಿ ಇದನ್ನು ಓಪನ್ ಮಾಡಿದ್ರೆ ಒಂದು ಸ್ಟಿಕ್ ಇರ್ತಾಯಿತ್ತು. ಸೊ ಅದರಲ್ಲಿ ನೀವು ಇಂಜಿನ್ ಆಯಿಲ್ ಲೆವೆಲ್ ಚೆಕ್ ಮಾಡ್ತಾಯಿದ್ರಿ ಆ ಕಡ್ಡಿ ಮೇಲೆ. ಬಟ್ ನೌ ಇಟ್ ಈಸ್ ಲೈಕ್ ಯು ಗೆಟ್ ದಿಸ್ ಇಂಡಿಕೇಶನ್, ಇಲ್ಲೊಂದು ಓಪನಿಂಗ್ ಇರುತ್ತೆ ನೋಡಿ ಈ ಥರ. ಸೊ ಇಲ್ಲಿ ನಿಮಗೆ ಗಾಡಿ ಸ್ಟ್ರೈಟ್ ಮಾಡಿದ್ರೆ ಇಂಜಿನ್ ಆಯಿಲ್ ಲೆವೆಲ್ ಗೊತ್ತಾಗುತ್ತೆ. ಸೊ ನಂದು ರೀಸೆಂಟ್ಲಿ ಸರ್ವಿಸ್ ಆಗಿತ್ತು, ಸ್ಟ್ರೈಟ್ ಮಾಡಿದ್ರೆ ಆಯಿಲ್ ಲೆವೆಲ್ ಬರುತ್ತೆ ಆ್ಯಂಡ್ ಒಂಥರ ಗ್ರೀನ್ ಆಯಿಲ್ ತೋರಿಸುತ್ತೆ. ಬಿಕಾಸ್ ಐ ಯೂಸ್ ಮೋಟಿವ್ 300 ಫುಲ್ಲಿ ಸಿಂಥೆಟಿಕ್ ಆಯಿಲ್ ನಮ್ಮ ಟಾರ್ಸನ್ಗೆ. ನಿಮ್ಮ ಗಾಡಿನಲ್ಲಿ ಇಂಜಿನ್ ಆಯಿಲ್ ಲೆವೆಲ್ ಚೇಂಜ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಆ ಲೆವೆಲ್ ಅನ್ನೋದು ಇಲ್ಲ ಅಂದರೆ ನಾನು ತೋರಿಸಿರೋ ಥರ ಹಲವಾರು ಗಾಡಿಯಲ್ಲಿ ಇವಾಗ ಬರ್ತಿದ್ದು ಇನ್ಫ್ಯಾಕ್ಟ್. ಬಟ್ ಡಿಪ್ಸ್ಟಿಕ್ ಅನ್ನೋದು ಏನೋ ಇದ್ದರೆ ನೀವು ಓಪನ್ ಮಾಡಿ ನಿಮ್ಮ ಇಂಜಿನ್ ಆಯಿಲ್ ಲೆವೆಲ್ ಚೆಕ್ ಮಾಡ್ಬೋದು. ಆ ಡಿಪ್ಸ್ಟಿಕ್ ಮೇಲೆ ಮೆಷರ್ಮೆಂಟ್ ಇರುತ್ತೆ, ಎಷ್ಟು ಫುಲ್ಲು ಅಂದರೆ ಕ್ಲೀನಾಗಿದೆ, ಇನ್ನು ಎಷ್ಟು ಮೀಡಿಯಮು, ಎಷ್ಟು ಲೋವಲ್ಲಿದೆ ಅಂತ. ಆ್ಯಂಡ್ ನೀವು ಒಂದು ಸಲ ನಿಮ್ಮ ಫಿಂಗರ್ ಟಿಪ್ ಮೇಲೆ ತೊಗೊಂಡು ಈ ವಿಸ್ಕೋಸಿಟಿ ಅನ್ನೋದು ಚೆಕ್ ಮಾಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ. ವಿಸ್ಕೋಸಿಟಿ ಅಂದರೆ ನಿಮಗೆ ಗೂಗಲ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ, ನಾನು ಅದನ್ನು ಇವಾಗ ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ಗೊತ್ತಿಲ್ಲ. ಸೊ ವಿಸ್ಕೋಸಿಟಿ ಚೆಕ್ ಮಾಡ್ಬೋದು. ಆ್ಯಂಡ್ ಕಣ್ಣಿಗೆ ವಿಜುವಲಾಗಿ ಕಾಣೋದಂದರೆ ಇಂಜಿನ್ ಆಯಿಲ್ ಕಲರಲ್ಲಿದೆಯಾ ಅಥವಾ ಕಂಪ್ಲೀಟ್ಲಿ ಕಪ್ಪಗಾಗಿದೆಯಾ ಅಂತ. ಸೊ ಕಂಪ್ಲೀಟ್ಲಿ ಒಂಥರ ಥಿಕ್ಕಾಗ್ಬಿಟ್ಟು ಕಪ್ಪಗಾಗ್ಬಿಟ್ಟಿದೆ ಅಂದರೆ ಅಥವಾ ತೆಳ್ಳಗಾಗ್ಬಿಟ್ಟಿದೆ ಅಂದರೆ ಇಂಜಿನ್ ಆಯಿಲು, ಪ್ಲೀಸ್ ಗೆಟ್ ಇಟ್ ಚೇಂಜ್ಡ್ ರೈಟ್ ದೆನ್ ಆ್ಯಂಡ್ ದೇರ್. ಪ್ಲೀಸ್ ಚೇಂಜ್ ಮಾಡ್ಕೊಳ್ಳಿ ಅಲ್ಲೇ. ಇನ್ನು ಆ ಗಾಡಿನ ಓಡಿಸ್ಬಿಡಿ, ಇಲ್ಲಾಂದರೆ ನಿಮ್ಮ ಗಾಡಿ ಇಂಜಿನ್ಗೆ ಆಪ್ಬಿಟ್ಟಂಗೆ ಅದು, ಬೇರೆ ಏನಿಲ್ಲ. ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ ನಿಮ್ಮ ಗಾಡಿಯ ಇಂಜಿನ್ ಆಯಿಲು ನೀವು ಚೇಂಜ್ ಮಾಡಿದ್ರೆ ಅಥವಾ ಮಾಡದೇ ಇದ್ದರೆ ಇದು ನಿಮ್ಮ ಮೈಲೇಜ್ ಎಫೆಕ್ಟ್ ಮಾಡುತ್ತಾ. ಕಮಾನ್, ಇದು ತುಂಬ ದೊಡ್ಡ ಟಾಪಿಕ್ ಇದು. ಮೈಲೇಜ್ ಎಫೆಕ್ಟ್ ಆಗುತ್ತೋ ಇಲ್ವೋ. ಆ್ಯಂಡ್ ಮೈಲೇಜ್ ಅನ್ನೋ ಒಂದು ಪದ ಇದೆ ಅಲ್ಲ, ಅದು ನಮ್ಮ ಇಂಡಿಯನ್ ಮೋಟರ್ ಸೈಕಲ್ಸ್ಗೂ ಅಥವಾ ಇಂಡಿಯನ್ ಮೋಟರ್ ಸೈಕ್ಲಿಸ್ಟ್ ಎಂತೂಸಿಯಾಸ್ಟ್ ಇದೆಲ್ಲ ತುಂಬ ಇಷ್ಟ ಅದು. ಯಾಕೆಂದರೆ ಎಲ್ಲ ಕಡೆ ಎಲ್ಲೂ ಹೋಗ್ಬಿಟ್ಟು ನೀವು ಗಾಡಿ, ದೊಡ್ಡ ಗಾಡಿ ಆಗಲಿ ಅಥವಾ ಚಿಕ್ಕ ಗಾಡಿ ಆಗಲಿ ನೀವು ನಿಲ್ಲಿಸಿದ್ರೆ ಅವ್ರು ಕೇಳೋದು ಒಂದೇ, ಎಷ್ಟಪ್ಪ ಕೊಡುತ್ತೆ ಅಂತ ಅಂದ್ಬಿಟ್ಟು. ಸೊ ಎಷ್ಟಪ್ಪ ಕೊಡುತ್ತೆ ಅಂತ ಕೇಳುವಾಗ ಮೈಲೇಜ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಈಗ ನಮ್ಮ ಗಾಡಿ ಕೊಡೋದು ತುಂಬ ಕಡಿಮೆನೇ. ನನಗೆ ಗೊತ್ತಿರೋ ಪ್ರಕಾರ ನನ್ನ ರೈಡಿಂಗ್ ಸ್ಟೈಲು ಮತ್ತು ನನ್ನ ಇಂಜಿನ್ ಆಯಿಲ್ ಚೇಂಜು 300V ನಾನು ಹಾಕೋದ್ರಿಂದ, ಆ್ಯಂಡ್ ಪರ್ಫಾರ್ಮೆನ್ಸ್ ವೆಹಿಕಲ್, ಒಂದು ADV ವೆಹಿಕಲ್ಲು ಟಾರ್ಕ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಮೈಲೇಜ್ ಅನ್ನೋದು ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಡೀಸೆಂಟ್ ಮೈಲೇಜು, ರೆಕಮೆಂಡೆಡ್ ಮೈಲೇಜ್ ಅನ್ನೋದು ಯಾವಾಗಲೂ ಕೊಡಬೇಕು ನಿಮ್ಮ ಗಾಡಿ. ಸೊ ಫಾರ್ ಎಕ್ಸಾಂಪಲ್ ನೀವು ಒಂದು R15 ಓಡಿಸಿರಂದರೆ ಆರಾಮಾಗೆ ಐ ಥಿಂಕ್ ಒಂದು 50ರಿಂದ 60 ಕಿಲೋಮೀಟ್ರ್ ಕೊಡುತ್ತೆ. ನನ್ನ R15 ವರ್ಷನ್ 2 ಯಾವತ್ತೂ ನಂಗೆ ಅಷ್ಟು ಕೊಡ್ತಾ ಇರಲಿಲ್ಲ. ಸೊ ಈ ಒಂದು ಫ್ಯಾಕ್ಟ್ರ್ ಇದೆ ಅಲ್ಲ, ಇಂಜಿನ್ ಮೈಲೇಜ್ ಅಂತ, ಅದು ನಿಮ್ಮ ಇಂಜಿನ್ ಆಯಿಲ್ಗೂ ಅಂಟ್ಕೊಂಡಿರೋದೇ ಫ್ಯಾಕ್ಟ್ರ್ ಅದು.
ಅದೇನು ಡಿಫ್ರೆಂಟ್ ಅಲ್ಲ ಅದು. ಸೊ ನಮ್ಮ ಮೈಲೇಜ್ ಎಷ್ಟು ಅಂತ ಹೇಳ್ತಾ ಇದ್ದೆ, ಫಿಗರ್ ಹೇಳಿಲ್ಲ ನಾನು. ಸೊ ನಮಗೆ ಕೊಡ್ತಾ ಇರೋದು ಸಮ್ವೇರ್ ಅರೌಂಡ್ ವಿತಿನ್ 18 to 20 ಇನ್ ಸಿಟಿ, ಆ್ಯಂಡ್ ಹೈವೇಸಲ್ಲಿ ಐ ಥಿಂಕ್ ಸಮ್ವೇರ್ ಅರೌಂಡ್ 23-24 ಕೊಡ್ತಾ ಇದೆ. 25 ಐ ರಿಯಲಿ ಡೌಟ್ 1 ಕಿಲೋಮೀಟ್ರ್ ಹೆಚ್ಚಿಗೆ ಕೊಡ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಾವು ಮಾತಾಡೋಣ ಯಾವ ಇಂಜಿನ್ ಆಯಿಲ್ಲು ನೀವು ಬಳಸಬೇಕು ಯಾವುದೊಂದು ಗಾಡಿಗಳಿಗೆ ಅಂತ. ಸೊ ನಿಮ್ಮ ಹತ್ರ ಒಂದು ಮೋಟೋ ಸ್ಕೂಟರ್ ಇದೆ ಅಂದರೆ ಸ್ಕೂಟರ್ಸ್ ಆರ್ ಆಲ್ವೇಸ್ ಬೆಸ್ಟ್ ವಿತ್ ಶೆಲ್ ಇಂಜಿನ್ ಆಯಿಲ್ಸು ನನ್ನ ಪ್ರಕಾರ. ಇದು ನನ್ನ ಒಪಿನಿಯನ್ ನಾನು ಕೊಡ್ತಾ ಇರೋದು. ದಯವಿಟ್ಟು ನನಗೆ ಏನಂತಾರೆ ಗುರು ಇದು ಯೂಸ್ ಮಾಡ್ಬೋದು ಅದು ಯೂಸ್ ಮಾಡ್ಬೋದು ಸರ್, ಇಲ್ಲ ಅಂತಿಲ್ಲ. ಬಟ್ ಎಸ್, ನನ್ನ ಒಪಿನಿಯನ್ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಯು ಕ್ಯಾನ್ ಯೂಸ್ ಶೆಲ್ ಇಸ್ ಬೆಸ್ಟ್ ಫಾರ್ ಸ್ಕೂಟರ್ಸ್. ಆ್ಯಂಡ್ ನೀವೇನಾದರೆ ಮೋಟರ್ ಸೈಕಲ್ಸ್ ಯೂಸ್ ಮಾಡ್ತಾಯಿದ್ದೀರಿ ಅಂದರೆ ನಾನು ಯೂಸ್ ಮಾಡೋದು ಯಾವಾಗಲೂ ನಮ್ಮ ಹಳೆ R15 ಇದ್ದಾಗ ನಾನು ಯೂಸ್ ಮಾಡ್ತಾಯಿದ್ದೆ ಮೋಟಿವ್ಲೆ. ಗ್ರೇಡ್ಸ್ ನೀವು ಬೇಕಂದರೆ ಬೇರೆದು ಹಾಕೊಬೋದು, ಡಿಪೆಂಡಿಂಗ್ ಆನ್ ದಿ CC. ನಿಮ್ಮ ಕ್ಯೂಬಿಕ್ ಕೆಪಾಸಿಟಿ ಮೋಟರ್ ಸೈಕಲ್ ಎಷ್ಟಿದೆ, 150, 200, 300, 400, ಡಾಮಿನಾರ್ 400ಗೆಲ್ಲ. ಸೊ ಡಾಮಿನಾರ್ 400 ನಮ್ಮ ಹತ್ರ ಇದ್ದಾಗ ಆ್ಯಂಡ್ R15 ಇದ್ದಾಗ R1 ಅಂತ ಇದ್ದೀನಿ ನಾನು ಯೂಸ್ ಮಾಡ್ತಾ ಇದ್ದಿದ್ದೆ ಮೋಟ್ಯೂಲ್ 7100 ಇಫ್ ಐ ಆಮ್ ನಾಟ್ ರಾಂಗ್. ಅದೇನಾ? ಹಾಂ ಹೌದು, ನೋಡಿ ಇಲ್ಲಿ ಇಮೇಜ್ ಹಾಕಿರ್ತೀನಿ. ಆ್ಯಂಡ್ ಈಗ ಸದ್ಯಕ್ಕೆ ನಮ್ಮ ಟಾರ್ಸನ್ ಮೇಲೆ ನಾವು ಯೂಸ್ ಮಾಡ್ತಾ ಇರೋದೇ ಮೋಟ್ಯೂಲ್ 300V ಫುಲ್ ಸಿಂಥೆಟಿಕ್. ಸೊ ಎಲ್ಲ ಈ ಗ್ರೇಡ್ ನಾನು ಇವಾಗ ಹೇಳಿದ್ನಲ್ಲ, ಎಲ್ಲ ಇಂಜಿನ್ ಆಯಿಲ್ಸು ನಮ್ಮ R15 ಡಾಮಿನಾರ್ಗಾಗಲಿ, ಇವಾಗ ನಮ್ಮ TRK 502 ನಮ್ಮ ಟಾರ್ಸನ್ಗೆ ಮೋಟಿವ್ಲ್ ಅನ್ನೋ ಬ್ರ್ಯಾಂಡ್ನೇ ನಾನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೆ. ಸೊ ನನಗೆ ಗೊತ್ತಿರೋದನ್ನು ನಾನು ಮಾತಾಡಬಲ್ಲೆ. ಅದರ ಬಿಟ್ಟು ಎಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನೀವು ಬೇರೆ ಬ್ರ್ಯಾಂಡ್ ಇಂಜಿನ್ ಆಯಿಲ್ಸು ಹಾಕೊಬೋದು. ನಾನು ಇನ್ನೊಂದು ಹೇಳಿದ್ನಲ್ಲ, ಶೆಲ್ ಇಸ್ ವೆರಿ ಗುಡ್ ಫಾರ್ ಸ್ಕೂಟರ್ಸ್. ನಾನು ನೋಡಿದ್ದೀನಿ, ನಮ್ಮ ಫ್ರೆಂಡ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಸೆಮಿ ಸಿಂಥೆಟಿಕ್ ಅಂತ ನೀವು ಯೂಸ್ ಮಾಡಿದ್ರೆ ಇಂಟರ್ವಲ್ಸ್ ಬಂದುಬಿಟ್ಟು ಇಸ್ ಆಲ್ವೇಸ್ ಬಿಟ್ವೀನ್ 1500 to 2000 ಮ್ಯಾಕ್ಸ್. ಸೆಮಿ ಸಿಂಥೆಟಿಕ್ ವಿತಿನ್ 2ನೇ ಮಾಡಿಬಿಡ್ಬೇಕು ನೀವು. ನೋಡೋಕೆ ಹೋದರೆ 1000ಇಂದ 1500ಗೆ ನೀವು ಚೇಂಜ್ ಮಾಡಿಬಿಡ್ಬೇಕು. ಆ್ಯಂಡ್ ಗಾಡಿನೇ ಓಡಿಸಿಲ್ಲಪ್ಪ ಅಂತಂದರೆ 6 ಮಂತ್ಸ್ಗೆ ಆ ಇಂಜಿನ್ ಆಯಿಲು ಬಳಸ್ಬಿಡಿ, ವಾಪಸ್ ಚೇಂಜ್ ಮಾಡಿ ಕಂಪ್ಲೀಟಾಗಿ. ತಿರ್ಗಾ ಒಂದು 10 ಕಿಲೋಮೀಟ್ರ್ ಓಡಿಸ್ಬಿಟ್ಟು ನೀವು 6 ತಿಂಗಳು ನಿಲ್ಲಿಸ್ಬಿಟ್ಟಿದ್ದೀರ ಅಂದರೆ ದಯವಿಟ್ಟು ಆ ಇಂಜಿನ್ ಆಯಿಲ್ನ ಚೇಂಜ್ ಮಾಡಿ ಅದನ್ನು ಹಂಗೆ ಯೂಸ್ ಮಾಡ್ಕೊಂಡು ಹೋಗ್ತಾ ಇರ್ಬಿಡಿ. ಆ್ಯಂಡ್ ಇವಾಗ ಒಂದು ದೊಡ್ಡ ಗಾಡಿಗಳಿಗಂದರೆ ಅಬೌವ್ 400 ಒಂದು 500cc ಪ್ರೀಮಿಯಂ ಕ್ಯಾಟಗರಿಯಲ್ಲಿ ಬರ್ತಾರಲ್ಲ ಅಂಥ ಗಾಡಿಗಳಿಗೆಲ್ಲ ವಾಟ್ ಯು ಕ್ಯಾನ್ ಡೂ ಇಸ್ ಗೋ ಹೆಡ್ ವಿತ್ ಫುಲ್ ಸಿಂಥೆಟಿಕ್. ಫುಲ್ ಸಿಂಥೆಟಿಕ್ ಈಸ್ ಆಲ್ವೇಸ್ ರೆಕಮೆಂಡೆಡ್ ನಮ್ಮ ಇಂಥ ಗಾಡಿಗಳಿಗೆ, ವೆದರ್ ಇಟ್ ಈಸ್ ADV ಆರ್ ಅ ಸೂಪರ್ ಸ್ಪೋರ್ಟ್ ಆರ್ ಅ ನೇಕೆಡ್ ಮೋಟರ್ ಸೈಕಲ್. ದಯವಿಟ್ಟು ಫುಲ್ ಸಿಂಥೆಟಿಕ್ಕೇ ಯೂಸ್ ಮಾಡಿ. ಯಾಕಂದರೆ ನಿಮಗೆ ಇಂಟರ್ವಲ್ಸು ಜಾಸ್ತಿ ಸಿಗುತ್ತೆ. ಯು ಕ್ಯಾನ್ ಆಲ್ವೇಸ್ ಗೋ ಅಬೌವ್ 3000, 4000 ಡಿಪೆಂಡಿಂಗ್ ಅಗೇನ್ ದ ಗ್ರೇಡ್ ಆಫ್ ದ ಆಯಿಲ್ ದಟ್ ಆರ್ ಯೂಸಿಂಗ್. 10W50 20W50 ಈ ರೇಂಜು ಮಾತಾಡ್ತಾ ಇದ್ದೀನಿ ನಾನು. ಇದೊಂದಿಷ್ಟು ಪಾಯಿಂಟ್ಸ್ನ ನೀವು ತಲೆಯಲ್ಲಿ ಇಟ್ಕೊಂಡು ಯಾವಾಗಲೂ ನಿಮ್ಮ ಇಂಜಿನ್ ಆಯಿಲ್ ಕರೆಕ್ಟಾಗಿ ಚೇಂಜ್ ಮಾಡಿಬಿಟ್ರೆ ಇಟ್ ಈಸ್ ಆಲ್ವೇಸ್ ಬೆಸ್ಟ್. ಆ್ಯಂಡ್ ನಿಮ್ಮ ಇಂಜಿನ್ ಆಯಿಲು ಚೇಂಜ್ ಮಾಡೋದ್ರಿಂದ ಕರೆಕ್ಟ್ ಇಂಟರ್ವಲ್ಸ್ಗೆ ಮತ್ತು ಗ್ರೇಡ್ಸ್ನ ಮೇಂಟೈನ್ ಮಾಡಿಬಿಟ್ರೆ ನೀವು 10,000 30,000 ಅಂತ ನಾನು ಸ್ಟಾರ್ಟಿಂಗಲ್ಲಿ ನಮ್ಮ ತಮ್ಮನೇಲಿ ಹಾಕಿದ್ನಲ್ಲ ಅದನ್ನೆಲ್ಲ ನೀವು ಚೆಲ್ಲಲ್ಲ, ಅಷ್ಟೆಲ್ಲ ವೇಸ್ಟ್ ಮಾಡಲ್ಲ. ಏನಪ್ಪ ಇಂಜಿನ್ ಆಯಿಲು ಅಂತ 300V 1 ಲೀಟ್ರ್ ನಾವು ಯೂಸ್ ಮಾಡೋದೆ 1200-300 ರೂಪೀಸ್ ಒಳಗಡೆ ಬಂದುಬಿಡುತ್ತೆ. ಸೊ ನಾವು ಹಾಕೋದು 3 ಲೀಟ್ರು ಒಂದು 3,000 3,500 ಖರ್ಚು. ಅದು ಚೆನ್ನಾಗಿದೆಯಾ ಅಥವಾ 30,000 35,000 40,000 50,000 ಇಂಜಿನ್ ಪಾರ್ಟ್ ರೀಪ್ಲೇಸ್ಮೆಂಟ್ಗೆ ಮಾಡೋದು ಒಳ್ಳೆಯದಾ? ನೀವು ಡಿಸೈಡ್ ಮಾಡ್ಕೊಳ್ಳಿ. ಸೊ ಟ್ರ್ಯಾಕ್ ಇಟ್ಕೊಳ್ಳಿ ಫಸ್ಟು, ಗ್ರೇಡ್ನ ಕರೆಕ್ಟಾಗಿ ಬಳಸ್ಕೊಳ್ಳಿ ಆ್ಯಂಡ್ ಇಂಟರ್ವಲ್ಸ್ನ ಮೇಂಟೈನ್ ಮಾಡಿ. ಈ 3 ವಿಷಯ ನಿಮ್ಮ ಇಂಜಿನ್ ಆಯಿಲ್ ಬಗ್ಗೆ ನೀವು ಮೇಂಟೈನ್ ಮಾಡ್ಕೊಂಬಿಟ್ರೆ ಇಟ್ ಈಸ್ ಆಲ್ವೇಸ್ ಗುಡ್ ಫಾರ್ ಯುವರ್ ಇಂಜಿನ್ಸ್ ಹೆಲ್ತ್ ಇನ್ ಅ ಲಾಂಗರ್ ರನ್. ಸೊ ದೂರದಲ್ಲಿ ಒಂದು ಎಷ್ಟೇ ಕಿಲೋಮೀಟರ್ಸ್ ಅನ್ನೋದು ಓಡಿದ್ರು ನಿಮ್ಮ ಗಾಡಿ ಪರ್ಫೆಕ್ಟಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ನಿಮ್ಮ ಇಂಜಿನ್ನು ಸ್ಮೂತ್ ಕೊಡುತ್ತೆ, ಯಾವುದೇ ಪಾರ್ಟ್ಸ್ಗೆ ಏನೇ ತೊಂದರೆ ಬರೋಲ್ಲ. 1,00,000 ಕಿಲೋಮೀಟರ್ಸ್ ಪ್ಲಸ್ ನೀವು ಓಡಿಸಿದ್ರು ಇದನ್ನು ಕ್ಲೀನಾಗಿ ಮೇಂಟೈನ್ ಮಾಡಿಬಿಟ್ಟಿದ್ರೆ ಆ ಇಂಜಿನ್ನು ಬಾಳಿಕೆ ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಸೊ ಇದನ್ನು ಹೇಳ್ತಾ ನಾನು ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಬಟನ್ನ ಒತ್ತಿ. ನಾನು ನಿಮಗೆ ಇನ್ನೊಂದು ಮುಂದೆ ಬರೋ ವೀಡಿಯೋಸಲ್ಲಿ ಸಿಗ್ತೀನಿ. ಇದು ನಿಮ್ಮ DJ ಸೈನಿಂಗ್ ಆಫ್. ಟೇಕ್ ಕೇರ್, ಬಾಯ್.